ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟರು ಈಗ ಕೇವಲ ಚಿತ್ರರಂಗಕ್ಕಷ್ಟೇ ಸೀಮಿತವಾಗಿಲ್ಲ. ನಟನೆಯ ಜೊತೆಗೆ ಇತರ ಚಟುವಟಿಕೆಗಳಲ್ಲೂ ಅವರು ಆಸಕ್ತಿ ತೋರುತ್ತಿದ್ದಾರೆ. ನಟ ಸುದೀಪ್ ಅವರು ಪತ್ನಿ ಪ್ರಿಯಾ ರಾಧಾಕೃಷ್ಣನ್ ಜೊತೆ ಸೇರಿ ಹೊಸ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದ್ದಾರೆ. ಕಿಚ್ಚ ಕ್ರಿಯೇಷನ್ಸ್ ಮೂಲಕ ಈ ಯೂಟ್ಯೂಬ್ ಚಾನಲ್ ಶುರುವಾಗಿದ್ದು, ಇದರ ಇಂಟ್ರಡಕ್ಷನ್ ವಿಡಿಯೋ ಯುಗಾದಿ ಹಬ್ಬದ ದಿನದಂದು ರಿಲೀಸ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಹೆಸರಿನ ಮೊದಲ ಇಂಗ್ಲಿಷ್ ಅಕ್ಷರ ಕೆ ಅನ್ನು ಕೃಷ್ಣ ಎಂಬ ಅರ್ಥದಲ್ಲೂ ಬಳಸಿದ್ದಾರೆ. ಕಿಚ್ಚ ಅಂದರೆ ಕೃಷ್ಣ ಅಲ್ವಾ ಎಂದು ಪ್ರಿಯ ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಅಜಾನುಬಾಹು, ಆರಡಿ ಅಸ್ತ್ರ, ಸಿಂಹ ಕಂಠ, ಬಿಲ್ಲ ನೋಟ, ಆಕಾಶ ಮುಟ್ಟಿದರೂ ಭೂಸ್ಪರ್ಶ ಬಿಡದೆ ಆಡುವನಿವ ನಾಟ, ಸದ್ದಿಲ್ಲದೆ ಕತ್ತಲ ಬೆಳಗುವ ದೀಪದಂಚಿನ ಕಪ್ಪು ಇವನ ಮೌನ, ಕಪ್ಪಾದರೂ ಜಗಕ್ಕೆ ಬೆಳಕ ನೀವ ಪರಮ ಸುದೀಪನು ಕೃಷ್ಣ ಎಂದು ಹೇಳಲಾಗಿದೆ. ಅಲ್ಲದೆ ಇದರ ಜೊತೆಯಲ್ಲೇ ಕಿಚ್ಚ ಕ್ರಿಯೇಷನ್ಸ್ನ ಲೋಗೋ ಕೂಡ ರಿಲೀಸ್ ಆಗಿದ್ದು, ಅದೀಗ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಂದೇ ಲೋಗೋದಲ್ಲಿ ಕಿಚ್ಚ ಕ್ರಿಯೇಷನ್ಸ್ನ ಇನಿಷಿಯಲ್ ಕೆಸಿ ಎಂಬುದನ್ನು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕಾಣುವಂತೆ ರಚಿಸಲಾಗಿದೆ. ಕಳೆದ 2 ದಿನಗಳ ಹಿಂದೆ ಸುದೀಪ್ ಯುಗಾದಿಗೆ ಸರ್ಪ್ರೈಸ್ ನೀಡಲಿದ್ದೇವೆ ಎಂದಿದ್ದರು. ಅಭಿಮಾನಿಗಳು ಪೈಲ್ವಾನ್ ಚಿತ್ರದ ಪೋಸ್ಟರ್ ರಿಲೀಸ್ ಆಗಬಹುದು ಎಂದು ಕಾದಿದ್ದರು. ಇನ್ನು ನಟ ಶಿವರಾಜ್ ಕುಮಾರ್ ವಿಷಯಕ್ಕೆ ಬರೋದಾದ್ರೆ, ಇವರು ಕೂಡ ಯುಗಾದಿಯಲ್ಲಿ ಹೊಸ ವೆಬ್ ಸೀರೀಸ್ ಅನ್ನ ಪ್ರಾರಂಭಿಸುವ ಮೂಲಕ ಅಭಿಮಾನಿಗಳಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಹನಿಮೂನ್ ಹೆಸರಿನ ವೆಬ್ ಸೀರೀಸ್ ಇದಾಗಿದ್ದು, ಸಕ್ಕ ಸ್ಟುಡಿಯೋ ಜೊತೆ ಸೇರಿ ತಮ್ಮ ಶ್ರೀಮುತ್ತು ಬ್ಯಾನರ್ ಮೂಲಕ ಈ ವೆಬ್ ಸೀರೀಸ್ ನಿರ್ಮಾಣ ಮಾಡುತ್ತಿದ್ದಾರೆ. ಇದನ್ನು ವಿಕ್ರಮ್ ಯೋಗಾನಂದ್ ನಿರ್ದೇಶನ ಮಾಡಲಿದ್ದಾರೆ. ಶಿವಣ್ಣ ವೆಬ್ ಸೀರೀಸ್ ಮಾಡುತ್ತಿರುವುದು ಇದೇ ಮೊದಲೇನಲ್ಲ. ಈಗಾಗಲೇ ಹೇಟ್ ಯು ರೋಮಿಯೋ ಎಂಬ ವೆಬ್ ಸೀರೀಸ್ ಪ್ರಾರಂಭಿಸಿದ್ದಾರೆ. ಅದರ ಚಿತ್ರೀಕರಣ ನಡೆಯುತ್ತಿದ್ದು, ಸದ್ಯದಲ್ಲೇ ಅದು ಪ್ರದರ್ಶನ ಕೂಡ ಕಾಣಲಿದೆ. ಶಿವರಾಜ್ ಕುಮಾರ್ ಪುತ್ರಿ ನಿವೇದಿತಾ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು, ವಿಕ್ರಮ್ ಯೋಗಾನಂದ್ ಈ ವೆಬ್ ಸೀರೀಸ್ ನಿರ್ದೇಶನ ಮಾಡುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ತಮ್ಮ ಹೊಸ ಯೂಟ್ಯೂಬ್ ಚಾನಲ್ ಬಗ್ಗೆ ಪ್ರತಿಕ್ರಿಯಿಸಿರುವ ಕಿಚ್ಚ ಸುದೀಪ್, ಯೂಟ್ಯೂಬ್ ಚಾನಲ್ಗಾಗಿ ಶ್ರಮಿಸಿದ ತಂಡಕ್ಕೆ ಅಭಿನಂದಿಸುತ್ತೇನೆ. ಈ ಚಾನಲ್ ಕೇವಲ ನನಗಾಗಿ ಮಾತ್ರ ಇರೋದಲ್ಲ, ಇದು ಯುವ ಪ್ರತಿಭೆಗಳಿಗೆ ವೇದಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಅಂತೂ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಇಬ್ಬರೂ ಹೊಸ ಬಗೆಯ ಗಿಫ್ಟ್ ಅನ್ನ ಕೊಟ್ಟಿದ್ದು, ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ. ಹೆಗ್ಗದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಮಾಡಿ.